Hi, hello everyone. Namaskara eldrigu. Hegidira eldru? I hope you all doing good. So today I'm here with one more strategy for your board examination. And the concept is very important diagrams for your board exam in biology. ಸೊ ಅಂದರೆ ಇವಾಗ ರೆಡ್ಯೂಸ್ಡ್ ಸಿಲೆಬಸ್ ಅಲ್ಲಿ ರ್ಯಾಷನಲೈಸ್ಡ್ ಸಿಲೆಬಸ್ 2023-24 ಅಲ್ಲಿ 3 ಚಾಪ್ಟರ್ಗಳನ್ನು ರಿಮೂವ್ ಮಾಡಿದ್ದಾರೆ, ಹೌದಲ್ವಾ? ಸೊ ಆದರೆ ಈ ಬಯಾಲಜಿ ಡಯಾಗ್ರಾಮ್ಸ್ಗಳಿಂದ ನಾವು ಪಾಸಿಂಗ್ ಮಾರ್ಕ್ಸ್ ಅನ್ನ ಸ್ಕೋರ್ ಮಾಡ್ಬೋದಾ? ಆರ್ ವಿ ಏಬಲ್ ಟು ಸ್ಕೋರ್ 21 ಔಟ್ ಆಫ್ 7 ಜಸ್ಟ್ ಬೈ ಪ್ರಾಕ್ಟಿಸಿಂಗ್ ಡಯಾಗ್ರಾಮ್ಸ್? ಈ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ನಾನು ಪಾಸ್ ಆಗಬಹುದಾ ಅನ್ನೋದು ಕಾನ್ಸೆಪ್ಟ್, ಓಕೆನಾ? ಸೊ ಅದರಲ್ಲಿ ಯಾವ್ಯಾವ್ದು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳಿದೆ, ಆ ಡಯಾಗ್ರಾಮ್ಸ್ಗಳನ್ನ ಯಾವ ಥರ ಪ್ರಾಕ್ಟೀಸ್ ಮಾಡಬೇಕು, ಆ್ಯಂಡ್ ಹೌ ಯು ಕ್ಯಾನ್ ಸ್ಕೋರ್ 5 ಔಟ್ ಆಫ್ 5, 3 ಔಟ್ ಆಫ್ 3 ಇನ್ ಡಯಾಗ್ರಾಮ್. ಸೊ ಅದನ್ನ ತಿಳ್ಕೊಳ್ಳೋಣ ಇವಾಗ, ಓಕೆನಾ? ಸೊ ವಿತೌಟ್ ವೇಸ್ಟಿಂಗ್ ಟೈಮ್ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಇನ್ ಬಯಾಲಜಿ ಕ್ಲಾಸ್ 12 ಯಾವ್ದು ಇರುತ್ತೆ, ಯಾವ ಥರ ನಾವು ಅದರ ನೆನ್ಪಿಡ್ಕೊಬೇಕು ಅಂತ ಹೇಳ್ಬಿಟ್ಟು ತಿಳ್ಕೊಳ್ಳೋಣ, ಓಕೆ? ಸೊ ಯು ಕ್ಯಾನ್ ಅಬ್ಸರ್ವ್ ಹಿಯರ್. ಸೊ ಮೋರ್ ಇಂಪಾರ್ಟೆಂಟ್ಲಿ ಡಯಾಗ್ರಾಮ್ಸ್ಗಳು ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ? ಇಂಪಾರ್ಟೆನ್ಸ್ ಆಫ್ ಡಯಾಗ್ರಾಮ್ಸ್ ನಾಟ್ ಓನ್ಲಿ ಫಾರ್ ಯುವರ್ ಎಕ್ಸಾಮಿನೇಷನ್, there are many important significance of diagrams. ತುಂಬಾನೇ ಸಿಗ್ನಿಫಿಕೆನ್ಸ್ಗಳಿದೆ. ಸೊ ಫಸ್ಟ್ ಒನ್ ಈಸ್ ದ ಕ್ಲಾರಿಫಿಕೇಶನ್ ಆಫ್ ಕಾನ್ಸೆಪ್ಟ್ಸ್. ಬಯಾಲಜಿಯಲ್ಲಿ ನಿಮ್ಗೆ ಯಾವುದೇ ಕಾನ್ಸೆಪ್ಟ್ ನೆನಪಿರಬೇಕು ಅಂತ ಹೇಳಿದ್ರೆ ಮೇಯ್ನ್ ಆಗಿ ನಿಮ್ಮ ಮೈಂಡಲ್ಲಿ ಆ ಡಯಾಗ್ರಾಮ್ ಇರಬೇಕು, ಹೌದಾ? ಜಸ್ಟ್ ಒಂದು ಎಕ್ಸಾಂಪಲ್ ತೆಗೆದುಕೊಳ್ಳೋಣ, ಓಕೆ? ಜಸ್ಟ್ ಇಮ್ಯಾಜಿನ್ ದ ಕಾನ್ಸೆಪ್ಟ್ ಆಫ್ ಲ್ಯಾಕ್ ಒಪೆರಾನ್ ವಿತೌಟ್ ಅ ಡಯಾಗ್ರಾಮ್. ನಿಮಗೆ ಲ್ಯಾಕೋಪೆರಾನ್ ಕಾನ್ಸೆಪ್ಟನ್ನು ಎಕ್ಸ್ಪ್ಲೈನ್ ಮಾಡಬೇಕಿದ್ರೆ ಡಯಾಗ್ರಾಮ್ನ ಬರೆದು ಎಕ್ಸ್ಪ್ಲೈನ್ ಮಾಡಿರ್ತಾರೆ, ಹೌದಾ? ಸ್ಟ್ರಕ್ಚರಲ್ ಜೀನ್ಸ್ಗಳು, ಆಪರೇಟರ್ ಎಲ್ಲವನ್ನು ಕೂಡ ಎಕ್ಸ್ಪ್ಲೈನ್ ಮಾಡಿರ್ತಾರೆ. ಆ ಡಯಾಗ್ರಾಮ್ ಬರೀದೇ ಇದ್ರೆ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಬರೀದೇ ಇದ್ರೆ ನಮಗೆ ಆ ಕಾನ್ಸೆಪ್ಟ್ ಅರ್ಥ ಆಗೋದಿಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ಡಯಾಗ್ರಾಮ್ಸ್ಗಳು ಗೊತ್ತಿದ್ರೆ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಗೊತ್ತಿದ್ರೆ, ವಿ ಕ್ಯಾನ್ ಈಸಿಲಿ ರಿಮೆಂಬರ್ ದ ಕಾನ್ಸೆಪ್ಟ್ ಆ್ಯಂಡ್ ದಟ್ ಈಸ್ ವೆರಿ ಹೆಲ್ಪ್ಫುಲ್ ಫಾರ್ ದ ಕ್ಲಾರಿಫಿಕೇಶನ್ ಆಫ್ ಕಾನ್ಸೆಪ್ಟ್ಸ್. ಸೊ ನೆಕ್ಸ್ಟ್ ಒನ್, ಕಮ್ಯುನಿಕೇಶನ್ ಆಫ್ ಇನ್ಫಾರ್ಮೇಶನ್. ಇದು ತುಂಬ ಇಂಪಾರ್ಟೆಂಟ್ ಆಗಿ ಒಂದು ಇನ್ಫಾರ್ಮೇಶನ್ ಅನ್ನ ಇನ್ನೊಂದು ಇನ್ಫಾರ್ಮೇಶನ್ಗೆ ಲಿಂಕ್ ಮಾಡೋದಕ್ಕೆ ಸಹಾಯ ಆಗುತ್ತೆ. ನಾಟ್ ಓನ್ಲಿ ದ ಡಯಾಗ್ರಾಮ್ಸ್, ಐ ಆಮ್ ಟಾಕಿಂಗ್ ಅಬೌಟ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಸ್ ಟು. ಅದು ಕೂಡ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ಸ್ಗಳಂತಾನೆ ಹೇಳ್ತೀವಿ. ಸೊ ಅದೇ ಥರ ರೆಪ್ರೆಸೆಂಟೇಷನ್ ಆಫ್ ರಿಲೇಷನ್ಶಿಪ್ಸ್ ತುಂಬಾ ಇಂಪಾರ್ಟೆಂಟ್ ಆಗಿ ಒಂದಕ್ಕೊಂದು ಕಮ್ಯುನಿಕೇಶನ್ ಜೊತೆಗೆ ರಿಲೇಷನ್ಶಿಪ್ ಅನ್ನು ನಾವು ರೆಪ್ರೆಸೆಂಟ್ ಮಾಡಬಹುದು. ಏಡ್ ಇನ್ ಮೆಮೊರಿ ರಿಟೆನ್ಷನ್, ಇದನ್ನ ನಾವು ಒಂದು ಏಡ್ ಆಗಿ ಯೂಸ್ ಮಾಡ್ತೀವಿ, ಒಂದು ಸಲಕರಣೆಯಾಗಿ ಯೂಸ್ ಮಾಡ್ತೀವಿ, ಓಕೆನಾ? ಈಗ ಒಂದು ಕಾನ್ಸೆಪ್ಟ್ ಇದೆ, ಒಂದು ಲ್ಯಾಕ್ ಒಪೆರಾ ನನ್ನ ಎಕ್ಸಾಂಪಲ್ ಕೊಟ್ಟೆ, ಆ್ಯಂಡ್ ಒನ್ ಮೋರ್ ಕಾನ್ಸೆಪ್ಟ್ ಈಸ್ ದೇರ್ ದಟ್ ಈಸ್ ಕಾಲ್ಡ್, ಒಂದು ಎಕ್ಸಾಂಪಲ್ ತೆಗೆದುಕೊಳ್ತಾ ಇರೋದು ಮೆನಿಸ್ಟ್ರಿಯಲ್ ಸೈಕಲ್. ಮೆನಿಸ್ಟ್ರಿಯಲ್ ಸೈಕಲ್ ಅಲ್ಲಿ ಹಾರ್ಮೋನಲ್ ರೆಗ್ಯುಲೇಷನ್ ಅಂತ ಒಂದು ಕಾನ್ಸೆಪ್ಟ್ ಬರುತ್ತೆ. ಅದರಲ್ಲಿ ಬರೋ ಎಲ್ಲ ಫೇಸಸ್ಗಳು ಫ್ರಮ್ ದ ಬಿಗಿನಿಂಗ್ ಆಫ್ ಮೆನಿಸ್ಟ್ರಿಯಲ್ ಫೇಸ್, ಓವ್ಯುಲೇಟರಿ ಫೇಸ್ ಅಂದರೆ ಫಾಲಿಕ್ಯುಲರ್ ಫೇಸ್, ಓವ್ಯುಲೇಟರಿ ಫೇಸ್ ಆ್ಯಂಡ್ ಲ್ಯೂಟಿಯಲ್ ಫೇಸ್. ಯಾವ ಹಾರ್ಮೋನ್ಸ್ಗಳು ಯಾವಾಗ ಪೀಕಲ್ಲಿ ಇರುತ್ತೆ ಅಂತ ಗೊತ್ತಾಗಬೇಕು ಅಂತ ಹೇಳಿದ್ರೆ ಆ ಒಂದು ರೆಪ್ರೆಸೆಂಟೇಷನ್ ಗೊತ್ತಿರಬೇಕು. ನೀವು ಅದನ್ನು ಡಯಾಗ್ರಾಮ್ಯಾಟಿಕಲಿ ರೆಪ್ರೆಸೆಂಟ್ ಮಾಡಿದ್ರೆ ನಿಮ್ಮ ಮೆಮೊರಿಯಲ್ಲಿ ಅದು ತುಂಬ ದಿನ ಉಳ್ಕೊಳ್ಳುತ್ತೆ, ಓಕೆನಾ? ಹಾಗಾಗಿ ಅದನ್ನು ಮೆಮೊರಿ ರಿಟೆನ್ಷನ್ಗೆ ಸಹಾಯ ಮಾಡುತ್ತೆ ಅಂತ ಹೇಳ್ಬೋದು. ನೆಕ್ಸ್ಟ್, ವಿಜುವಲೈಸೇಷನ್ ಆಫ್ ಪ್ರಾಸೆಸ್. ಆ ಪ್ರಾಸೆಸ್ಸನ್ನು ವಿಜುವಲೈಸ್ ಮಾಡೋದಕ್ಕೆ ನೀವು ಯಾವುದೇ ಒಂದು ಕಾನ್ಸೆಪ್ಟನ್ನು ಮೈಂಡಲ್ಲಿ ವಿಜುವಲೈಸ್ ಮಾಡಿದ್ರೆ ಅದು ತುಂಬ ದಿನ ನೆನಪಲ್ಲಿ ಉಳ್ಕೊಳ್ಳುತ್ತೆ, ಓಕೆನಾ? ಸೊ ಇದು ಇಂಪಾರ್ಟೆನ್ಸ್ ಆಫ್ ಡಯಾಗ್ರಾಮ್ಸ್ ಅಷ್ಟೇ, ಯಾಕೆ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಬಟ್ ವೆನ್ ಇಟ್ ಕಮ್ಸ್ ಟು ಕ್ಲಾಸ್ 12 ಬಯಾಲಜಿ ಅಕಾರ್ಡಿಂಗ್ ಟು ದ ನ್ಯೂ ಸಿಲೆಬಸ್, ನಿಮಗೆ ಗೊತ್ತಿರುತ್ತೆ ದೇರ್ ಆರ್ ಡಿಫರೆಂಟ್ ಕ್ಯಾಟಗರೀಸ್ ಆಫ್ ಕ್ವಶನ್ಸ್. ಬೇಕಾದಷ್ಟು ಕ್ಯಾಟಗರೀಸ್ಗಳಿರುತ್ತೆ. ಸೊ ಅದರಲ್ಲಿ ನೀವು ನೋಡಿರ್ತೀರ ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್, ಆಬ್ಜೆಕ್ಟಿವ್ ಟೈಪ್ ಆಫ್ ಕ್ವಶನ್ಸ್ ಅಂತ ಹೇಳಿಬಿಟ್ಟು. ಸೊ ಅದಾದ್ಮೇಲೆ ಆಬ್ಜೆಕ್ಟಿವ್ ಆದಮೇಲೆ ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ಸ್, ಅಂಡರ್ಸ್ಟ್ಯಾಂಡಿಂಗ್ ಬೇಸ್ಡ್ ಕ್ವಶನ್ ಅಂತ ಹೇಳ್ಬೋದು, ಓಕೆ? ಸೊ ಅಂದರೆ ಅಲ್ಲಿ ನೀವು ಯು ನೀಡ್ ಟು ಎಕ್ಸ್ಪ್ಲೈನ್, ಓಕೆ, ಆಫ್ ದಟ್ ಪರ್ಟಿಕ್ಯುಲರ್ ಕಾನ್ಸೆಪ್ಟ್. ಅವ್ರು ಏನು ಕೇಳಿರ್ತಾರೆ ಅದನ್ನ ಎಕ್ಸ್ಪ್ಲೇನ್ ಮಾಡಬೇಕು. ವಾಟ್ ಈಸ್ ಪ್ಲೆಸೆಂಟಾ, ಓಕೆ? ನೆಕ್ಸ್ಟ್ ಏನು ಮಾಡಬೇಕು ಇವಾಗ, ವಾಟ್ ಆರ್ ದ ಡಿಫರೆಂಟ್ ಹಾರ್ಮೋನ್ ಸೆಕ್ರೆಟ್ ಬೈ ಪ್ಲೆಸೆಂಟಾ. ನಾವಲ್ಲಿ ಬರಿತೀವಿ, ನೆನ್ಪಿಟ್ಕೊಂಡು ಬರೆಯೋದಕ್ಕೆ ನಾವು ಅದನ್ನು ಅಂಡರ್ಸ್ಟ್ಯಾಂಡಿಂಗ್ ಅಂತ ಹೇಳ್ತೀವಿ. ಅದ್ರ ಜೊತೆಗೆ ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳನ್ನ ಕೇಳ್ಬೋದು. ಅಪ್ಲಿಕೇಶನ್ ಬೇಸ್ಡ್ ಕ್ವಶನ್ಸ್ಗಳನ್ನ ಕೇಳ್ಬೋದು, ಓಕೆನಾ? ಸೊ ಫಸ್ಟ್ ಒನ್ ಏನಾಗಿರುತ್ತೆ, ಆಬ್ಜೆಕ್ಟಿವ್ ಟೈಪ್, ಫಿಲ್ ಇನ್ ದ ಬ್ಲಾಂಕ್ಸ್, ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳು ಇದನ್ನ ಕೇಳ್ತಾರೆ ಹೊಸ ಸಿಲೆಬಸ್ ಪ್ರಕಾರ ಮತ್ತೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಪ್ರಕಾರ. ಅದನ್ನ ಬಿಟ್ರೆ ಹಿಂದೆ 1 ಮಾರ್ಕ್ ಕ್ವಶನ್ಸ್ಗಳು ಇರ್ತಿತ್ತು, ಓಕೆ? ಇವಾಗ ಅದನ್ನ ರಿಮೂವ್ ಮಾಡಿ 2 ಮಾರ್ಕ್ ಕ್ವಶನ್ಸ್, 3 ಮಾರ್ಕ್ ಮತ್ತೆ 5 ಮಾರ್ಕ್ಸ್ ಕ್ವಶನ್ಸ್ಗಳನ್ನ ಕೇಳಿ ಅಪ್ಲಿಕೇಶನ್ ಬೇಸ್ಡ್ ಸ್ವಲ್ಪ ಮಟ್ಟಿಗೆ ಟ್ವಿಸ್ಟ್ ಮಾಡೋದು ಕ್ವಶನ್ಸ್ಗಳನ್ನ, ಓಕೆ? ಅಂದ್ರೆ ಆ ಕ್ವಶನ್ಸ್ಗಳು ನಿಮ್ಮ ರಿಯಲ್ ಲೈಫ್ ಸೆನಾರಿಯೋ ಏನಿರುತ್ತೆ ಆ ಬೇಸ್ಡ್ ಕ್ವಶನ್ಸ್ಗಳಾಗಿರುತ್ತೆ. ವಿ ನೀಡ್ ಟು ಜನರಲೈಸ್ ದ ಕ್ವಶನ್ಸ್ ಫಸ್ಟ್, ದೆನ್ ವಿ ನೀಡ್ ಟು ಆನ್ಸರ್.
ಆ ಕ್ವಶನ್ಸ್ಗಳನ್ನ ಅರ್ಥ ಮಾಡಿಕೊಂಡು ಜನರಲೈಸ್ ಮಾಡಿ ಸಾಮಾನ್ಯೀಕರಣ ಮಾಡಿ ನಂತರ ಅದನ್ನು ಬರಿಬೇಕಾಗತ್ತೆ. ಸೊ ಅವುಗಳಿಗೆ ನಾವು ಅಪ್ಲಿಕೇಶನ್ ಬೇಸ್ಡ್ ಅಂತ ಹೇಳ್ತೀವಿ. ಸೊ ಇನ್ನೊಂದು ಸ್ಕಿಲ್ ಬೇಸ್ಡ್ ಕ್ವಶನ್ಸ್ ಅಂತ ಇರುತ್ತೆ. ಸ್ಕಿಲ್ ಬೇಸ್ಡ್ ಕ್ವಶನ್ಸ್. ಸೊ ಆಕ್ಚುಲಿ ಡಯಾಗ್ರಾಮ್ ಕಮ್ಸ್ ಅಂಡರ್ ಸ್ಕಿಲ್ ಬೇಸ್ಡ್ ಕ್ವಶನ್ಸ್. ವಿ ಆರ್ ಡ್ರಾಯಿಂಗ್ ಮೀನ್ಸ್ ವಿ ಆರ್ ರೈಟಿಂಗ್ ದ ಡಯಾಗ್ರಾಮ್. ಸೊ ಅಲ್ಲಿ ನಾವು ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡಿಕೊಂಡು ಡಯಾಗ್ರಾಮ್ನ ಬರೀತಾ ಇದ್ದೀವಿ ಅಂಡ್ ವಿ ಆರ್ ಟ್ರೈಂಗ್ ಟು ವಿಜುವಲೈಸ್ ದಟ್ ಕಾನ್ಸೆಪ್ಟ್ ಓವರ್ ದ ಪೇಪರ್, ರೈಟ್? ಹಾಗಾಗಿ ಸ್ಕಿಲ್ ಬೇಸ್ಡ್ ಕ್ವಶನ್ಸ್ಗಳಲ್ಲಿ ಡಯಾಗ್ರಾಮ್ಸ್ಗಳು ಬರುತ್ತೆ. ಓಕೆ, ನೆಕ್ಸ್ಟ್, ಆ್ಯಂಡ್ ಯು ಆರ್ ಫೇಸಿಂಗ್ ದ ಎಕ್ಸಾಮ್ ಫಾರ್ 70 ಮಾರ್ಕ್ಸ್. ನಿಮ್ಮ ಆನ್ಯುವಲ್ ಎಕ್ಸಾಮಿನೇಷನ್ 70 ಮಾರ್ಕ್ಸ್ಗಿದೆ ಅಂತ ಹೇಳಿದ್ರೆ, ಓಕೆ, ಔಟ್ ಆಫ್ 70 ಮಾರ್ಕ್ಸ್ ಯು ಆರ್ ಗೆಟಿಂಗ್, ಓಕೆ, ಎಷ್ಟು ಮಾರ್ಕ್ಸ್ಗೆ ನಿಮಗೆ ಡಯಾಗ್ರಾಮ್ನ ಕೇಳ್ಬೋದು? ನಿಯರ್ಲಿ ಅಬೌಟ್ 8 into 21 ಅಥವಾ ಕೆಲವು ಸಲ ನಿಮ್ಮ ಅದೃಷ್ಟ ಚೆನ್ನಾಗಿದ್ರೆ, ಓಕೆ, ಏನಾಗ್ಬೋದು, ಇದು 2000 ನೀವು 2019 ಐ ಗೆಸ್ ಅಲ್ಲಿ ನೋಡಿದ್ರೆ ಆಲ್ಮೋಸ್ಟ್ 23-24 ಮಾರ್ಕ್ಸ್ಗೆ ಡಯಾಗ್ರಾಮ್ಸ್ನ ಕೇಳಿದ್ರು, ಇನ್ಕ್ಲೂಡಿಂಗ್ ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್. ಸೊ ಹಾಗಾಗಿ ನಿಮಗೆ 8 into 21 ಮಾರ್ಕ್ಸ್ಗೆ ಡಯಾಗ್ರಾಮ್ನೇ ಕೇಳ್ತಾರೆ. ಓಕೆ, ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳೇ ಇರುತ್ತೆ. ಸೊ ನೀವು ಎಲ್ಲ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ, ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿದ್ರೆ ನೀವು 8 into 21 ಮಾರ್ಕ್ಸನ್ನು ಸೆಕ್ಯೂರ್ ಮಾಡ್ಬೋದು. ಓಕೆನಾ? ಇದ್ರ ಜೊತೆಗೆ ನ್ಯೂ ಪ್ಯಾಟರ್ನ್ ಆಫ್ ಕ್ವಶನ್ ಪೇಪರ್ ಏನಿದೆ ಅದನ್ನು ನೀವು ನೋಡಿದ್ರೆ ಇಟ್ಸ್ ವೆರಿ ಈಸಿ ಟು ಸ್ಕೋರ್ 40 to 50 ಔಟ್ ಆಫ್ 70. 70ಗೆ 40-50 ಮಾರ್ಕ್ಸ್ ನಾವು ಈಸಿಯಾಗಿ ತಗೊಬಹುದು. ಏಕೆಂತ ಹೇಳಿದ್ರೆ 15 ಮಲ್ಟಿಪಲ್ ಚಾಯ್ಸ್ ಕ್ವಶನ್ಸ್ಗಳಿರುತ್ತೆ, 5 fill in the blanks ಇರುತ್ತೆ, ಅಲ್ಲೇ ಆಪ್ಷನ್ಸ್ ಆನ್ಸರ್ಸ್ನ ಕೊಟ್ಟಿರ್ತಾರೆ, ನಾವು ಸೆಲೆಕ್ಟ್ ಮಾಡ್ಕೊಬೇಕು. ಸೊ 20 ಆಯಿತು. ನೀವು ಎಲ್ಲ ಡಯಾಗ್ರಾಮ್ಸನ್ನು ಪ್ರಾಕ್ಟೀಸ್ ಮಾಡಿದ್ರೆ ನಿಯರ್ಲಿ 40 ಮಾರ್ಕ್ಸ್ ತೆಗೆದುಕೊಳ್ತೀರಾ. ಅದ್ರ ಜೊತೆಗೆ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ಗಳು ಕೂಡ ಇರಬಹುದಲ್ವಾ, ಎಕ್ಸ್ಪ್ಲೈನ್ ಮಾಡಿ ಅಂತ ಹೇಳಿಬಿಟ್ಟು. ಸೊ ಕಾನ್ಸೆಪ್ಟ್ ಗೊತ್ತಿದ್ರೆ, ಡಯಾಗ್ರಾಮ್ ಗೊತ್ತಿದ್ರೆ ಎಕ್ಸ್ಪ್ಲೈನ್ ಮಾಡ್ತೀರಾ. ಸೊ ಹಾಗಾಗಿ ಯು ಶುಡ್ ಪ್ರಾಕ್ಟೀಸ್ ಆಲ್ ದ ಡಯಾಗ್ರಾಮ್ಸ್. ದೆನ್ ವಾಟ್ ಆರ್ ದ ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ ಯಾವುದಿದೆ? ಸೊ ನೋಡೋಣ ಇವಾಗ. ಸೊ ಚಾಪ್ಟರ್ ವೈಸ್ ನಾನು ಇಲ್ಲಿ ಲಿಸ್ಟ್ ಔಟ್ ಮಾಡಿದ್ದೀನಿ. ತುಂಬ ಇದೆ, ಇಷ್ಟೆಲ್ಲ ಓದ್ಬೇಕಾ ಸರ್? ಇದರಲ್ಲೇನೆ ಕೆಲವನ್ನ ಡಯಾಗ್ರಾಮ್ ಬರೆಯೋದಕ್ಕೆ ಕೇಳ್ತಾರೆ, ಇನ್ನು ಕೆಲವನ್ನ ಡಯಾಗ್ರಾಮ್ ಬೇಸ್ಡ್ ಕ್ವಶನ್ಸ್ ಅಂದರೆ ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ. ಎಲ್ಲವನ್ನೂ ಡಯಾಗ್ರಾಮಲ್ಲೇ ಕೇಳಬೇಕು ಅಂತೇನಿಲ್ಲ. ಓಕೆ, ಸೊ ಹಿಯರ್ ಯು ಕ್ಯಾನ್ ಅಬ್ಸರ್ವ್ ಸೀರಿಯಲ್ ನಂಬರ್, ಡಯಾಗ್ರಾಮ್ಸ್ ಆ್ಯಂಡ್ ಚಾಪ್ಟರ್ ಮಾರ್ಕ್ಸ್. ಎಷ್ಟು ಮಾರ್ಕ್ಸ್ಗೆ ಯಾವ ಚಾಪ್ಟರಿಂದ ಬರುತ್ತೆ ಅಂತ ಹೇಳಿಬಿಟ್ಟು ಲಿಸ್ಟ್ ಔಟ್ ಮಾಡಿದ್ದೀನಿ. ಸೊ ಇಫ್ ಯು ವಾಂಟ್ ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್. ಸೊ ಲೆಟ್ಸ್ ಟಾಕ್ ಅಬೌಟ್ ದ ವೆರಿ ಫಸ್ಟ್ ಒನ್. ಕಮ್ಸ್ ಅಂಡರ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಯಾವುದು? ಸೆಕ್ಷನ್ ಆಫ್ ಯಂಗ್ ಆಂಥರ್ ಆಲ್ಸೋ ಕಾಲ್ಡ್ ಮೈಕ್ರೋಸ್ಪೊರಾಂಜಿಯಮ್. ಅಲ್ಲಿ ಬರೀತೀರಾ. ಸೊ ಏನದು? ಎಪಿಡರ್ಮಿಸ್, ಎಂಡೋಥೀಶಿಯಂ, ಮಿಡಲ್ ಲೇಯರ್, ಟೆಪಿಟಮ್, ಈ ಎಲ್ಲ ಲೇಯರ್ಗಳನ್ನು ಲೇಬಲ್ ಮಾಡಬೇಕು, ಕನೆಕ್ಟಿವ್ ಟಿಶ್ಯೂಗಳನ್ನ ಲೇಬಲ್ ಮಾಡಬೇಕು. ಅದನ್ನ ಸೆಕ್ಷನ್ ಆಫ್ ಯಂಗ್ ಆಂಥರ್ ಅಂತ ಹೇಳ್ತಾರೆ. ಮೆಚೂರ್ ಆಂಥರ್ ಡಯಾಗ್ರಾಮ್ನ ಕೇಳಲ್ಲ. ಸೊ ದಟ್ ಈಸ್ ಫಾರ್ 3 to 5 ಮಾರ್ಕ್ಸ್. ಈ ಕ್ವಶನ್ ಅನ್ನ 3 to 5 ಮಾರ್ಕ್ಸ್ ಕೇಳ್ತಾರೆ. ಸೊ 5 ಮಾರ್ಕ್ಸ್ ಕೇಳಿದ್ರೆ ಯಾವ ತರ ಕೇಳ್ಬೋದು? ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಮೈಕ್ರೋಸ್ಪೊರಾಂಜಿಯಮ್ ವಿತ್ ಅ ನೀಟ್ ಲೇಬಲ್ಡ್ ಡಯಾಗ್ರಾಮ್. ಲುಕ್ ಅಟ್ ದಟ್. ನಾನು 3 or 5 ಅಂತ ಬರ್ದಿದ್ರೆ ಅಲ್ಲಿ ಎಕ್ಸ್ಪ್ಲನೇಷನ್ ಜೊತೆಗೆ ಡಯಾಗ್ರಾಮ್ನ ಕೇಳ್ತಾರೆ. ಡ್ರಾ ಎ ನೀಟ್ ಲೇಬಲ್ ಡಯಾಗ್ರಾಮ್ ಅಂತ ಕೇಳ್ಬೋದು. ಎಕ್ಸ್ಪ್ಲೈನ್ ದ ಕಾನ್ಸೆಪ್ಟ್ ವಿತ್ ದ ಹೆಲ್ಪ್ ಆಫ್ ಡಯಾಗ್ರಾಮ್ ಅಂತ ಕೇಳ್ಬೋದು. ಸೊ ಹಾಗಾಗಿ ದಟ್ಸ್ ಅ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್. ಸೆಕ್ಷನ್ ಆಫ್ ಆಂಥರ್, ಯಂಗ್ ಆಂಥರ್. ಸೆಕೆಂಡ್ ಒನ್, ಅನಾಟ್ರೋಪಸ್ ಓವಿಲ್, ಮೈಕ್ರೋಸ್ಪೊರಾಂಜಿಯಮ್ ಅಂಡ್ ಮೆಗಾಸ್ಪೊರಾಂಜಿಯಮ್. ತುಂಬ ಸಿಂಪಲ್ ಆಗಿರೋ ಡಯಾಗ್ರಾಮ್. ಯಾವ ಥರ ಬರೀಬೇಕು ಅಂತ ಹೇಳಿಬಿಟ್ಟು ಶಾರ್ಟ್ಸ್ ವಿಡಿಯೋಸ್ಗಳಿದೆ, ನೋಡ್ಬೋದು. ಆ್ಯಂಡ್ ಅಪ್ಕಮಿಂಗ್ ಡೇಸ್ಗಳಲ್ಲಿ ನಾನು ಮತ್ತೆ ಆ ಡಯಾಗ್ರಾಮ್ಸ್ಗಳನ್ನ ಬರೆದು ತೋರಿಸ್ತೀನಿ ಒನ್ ಬೈ ಒನ್, ಯಾವ ಥರ ಈಸಿ ವೇಲಿ ಬರಿಬೋದು ಅಂತ ಹೇಳಿಬಿಟ್ಟು. ಓಕೆ, ಸೊ ಅನಾಟ್ರೋಪಸ್ ಓವಿಲ್ ತುಂಬ ಸಿಂಪಲ್ ಆಗಿ ಎಂಬ್ರಿಯೋ ಸ್ಯಾಕ್ ಇರುತ್ತೆ, ಅದ್ರ ಸುತ್ತ ಏನಿರುತ್ತೆ? ಎಂಡೋಸ್ಪಮ್ ಇರುತ್ತೆ. ದೇರ್ ಯು ಆರ್ ಮೆನ್ಷನಿಂಗ್ ದ ಡಿಫರೆಂಟ್ ಲೇಯರ್ಸ್ ಅಲಾಂಗ್ ವಿತ್ ದ ಹೈಲಮ್, ಫ್ಯೂನಿಕಲ್ಸ್, ರೈಟ್? ಅವುಗಳಿಗೆ ಇಂಟೆಗ್ಯುಮೆಂಟ್ಸ್ ಅಂತ ಹೇಳ್ತೀವಿ. ಔಟರ್ ಇಂಟೆಗ್ಯುಮೆಂಟ್, ಇನ್ನರ್ ಇಂಟೆಗ್ಯುಮೆಂಟ್ ಅಂತೆಲ್ಲ ಹೇಳಿ. ಸೊ ಅದು ತುಂಬ ಸಿಂಪಲ್ ಆಗಿರೋ ಡಯಾಗ್ರಾಮ್ ಇಂದ ಆಗಿರೋದ್ರಿಂದ 3 ಮಾರ್ಕ್ಸ್ಗೆ ವಿತ್ ಎಕ್ಸ್ಪ್ಲನೇಷನ್ 5 ಮಾರ್ಕ್ಸ್ ಕೂಡ ಹೇಳ್ಬಹುದು. ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್ ತುಂಬ ಸಿಂಪಲ್ ಆಗಿರೋ ಡಯಾಗ್ರಾಮ್, ಹೌದಾ? ಸೊ ಏನದು? ಔಟರ್ ಎಕ್ಸೈನ್, ಇನ್ನರ್ ಇಂಟೈನ್, ವೆಜಿಟೇಟಿವ್ ಆಸ್ ವೆಲ್ ಆಸ್ ನಿಮಗೆ ನ್ಯೂಕ್ಲಿಯಸ್ಗಳನ್ನ ನೀವು ಅಲ್ಲಿ ಮೆನ್ಷನ್ ಮಾಡ್ತಿರ್ತೀರಾ, ಹೌದಾ? ಸೊ ಅದು ತುಂಬ ಸಿಂಪಲ್ ಆಗಿರೋದು. ಜಂಪ್ ಓವರ್ನು ಕೂಡ ನೀವು ಅಲ್ಲಿ ಲೇಬಲ್ ಮಾಡ್ತೀರಾ. 3 ಮಾರ್ಕ್ಸ್ಗೆ ಕೇಳ್ತಾರೆ. ಕೆಲವು ಸಲ 2 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು, ಆಂಟಿಬಾಡಿ ಮಾಲಿಕ್ಯೂಲ್ ಮತ್ತು ಇದನ್ನು. ಸೊ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್. ಬಟ್ ಇದನ್ನ ಎಕ್ಸ್ಪ್ಲನೇಷನ್ನ 3 ಮಾರ್ಕ್ಸ್ಗೆ ಕೇಳೋ ಚಾನ್ಸಸ್ ಇದೆ. ಎಕ್ಸ್ಪ್ಲೈನ್ ದ ಸ್ಟ್ರಕ್ಚರ್ ಆಫ್ ಪೋಲನ್ ಗ್ರೈನ್. ಆವಾಗ ಡಯಾಗ್ರಾಮ್ಗೆ 1 ಮಾರ್ಕ್ಸ್ ಮಾತ್ರ ಕೊಡ್ತಾರೆ ನೀವು ಡಯಾಗ್ರಾಮ್ ಬರೆದ್ರೆ. ಸೊ ಡಯಾಗ್ರಾಮ್ ಕೇಳಿದಾಗ ಡಯಾಗ್ರಾಮ್ ಬರೀರಿ,
ಎಕ್ಸ್ಪ್ಲೈನ್ ಅಂತ ಕೇಳಿದ್ರೆ ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಟ್ರೈ ಮಾಡಿ. ಸೊ ದಟ್ ದ ಥಿಂಗ್. ಎಂಬ್ರಿಯೋ ಸ್ಯಾಕ್ ವೆರಿ ಸಿಂಪಲ್, ಒಂದು ಓವಲ್ ಶೇಪಲ್ಲಿರೋ ಸ್ಟ್ರಕ್ಚರ್ ಅನ್ನು ಬರೆದು, ಸೊ ಆಂಟಿಪೋಡಲ್ಸ್ಗಳು, ಎಗ್ ಪ್ಯಾರೆಟಸ್ಗಳು, ಸಿನರ್ಜಿಡ್ಸ್ ಮತ್ತೆ ಎಗ್ ಅನ್ನ ಎಲ್ಲಿ ನಾವು ಲಿಸ್ಟ್ ಅಂದ್ರೆ ಮೆನ್ಷನ್ ಮಾಡಬೇಕು, ಪೋಲಾರ್ ನ್ಯೂಕ್ಲಿಯಲ್ಗಳು ಬರುತ್ತೆ, ಸೆಂಟ್ರಲ್ ಸೆಲ್ ಯಾವುದು, ಇದನ್ನೆಲ್ಲ ಮೆನ್ಷನ್ ಮಾಡಿದ್ರೆ ಈಸಿ ಡಯಾಗ್ರಾಮ್ ಆಗುತ್ತೆ. ಸೊ ಹಾಗಾಗಿ ದಿಸ್ ಇಸ್ ಕಾಲ್ಡ್ ಫಿಮೇಲ್ ಗೆಮೆಟೋಫೈಟ್, ಮೇಲ್ ಗೆಮೆಟೋಫೈಟ್, ಫಿಮೇಲ್ ಗೆಮೆಟೋಫೈಟ್, ಎಂಬ್ರಿಯೋ ಸ್ಯಾಕ್. ದ ಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಅಂಡ್ ಫಿಮೇಲ್ ರಿಪ್ರೊಡಕ್ಟಿವ್ ಸಿಸ್ಟಮ್ ಕಂಪಲ್ಸರಿ ಕ್ವಶನ್. ಇವೆರಡರಲ್ಲಿ ಒಂದು ಕ್ವಶನ್ ಅನ್ನ ಕಾಮನ್ ಆಗಿ ಕೇಳ್ತಾರೆ, ಹೌದಾ? ಎಕ್ಸ್ಪ್ಲನೇಷನ್ ಅಂತ ಬಂದಾಗ oogenesis ಮತ್ತೆ ಸ್ಪೊಮ್ಯಾಟೋಜೆನೆಸಿಸ್ ಅಲಾಂಗ್ ವಿತ್ ದ ಡಯಾಗ್ರಾಮ್. ಸೊ ಹಾಗಾಗಿ ಐ ಹ್ಯಾವ್ ಟೇಕನ್ ಆಲ್ ದ ಡಯಾಗ್ರಾಮ್ಸ್ ಆಫ್ that particular chapter. So ಯಾವ್ಯಾವುದು? The male reproductive system for 5 marks, female reproductive system for 5 marks, structure of human sperm. I have taken this as an example, as an ideal diagram, how to label and how to draw. ಕೊನೆಯಲ್ಲಿ ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ ಅದನ್ನ. ಸೊ 3 ಮಾರ್ಕ್ಸ್ಗೆ ತುಂಬ ಸಿಂಪಲ್ ಆಗಿರೋದ್ರಿಂದ 3 ಮಾರ್ಕ್ಸ್ ಕೇಳ್ಬೋದು, ಅದರ ಜೊತೆಗೆ 5 ಮಾರ್ಕ್ಸ್ ಕೂಡ ಕೇಳಬಹುದು. ಅಂದರೆ ಅದೃಷ್ಟ ಚೆನ್ನಾಗಿದ್ದಾಗ ಸಿಂಪಲ್ ಆಗಿರೋ ಡಯಾಗ್ರಾಮ್ನ 3 to 5 ಮಾರ್ಕ್ಸ್ಗೂ ಕೂಡ ಕೇಳ್ಬೋದು ಅಂತ ಹೇಳಿ. ನೆಕ್ಸ್ಟ್ ಮೆಮರಿ ಗ್ಲ್ಯಾಂಡ್ ತುಂಬ ರೇರ್ ಆಗಿ ಕೇಳ್ತಾರೆ, ತುಂಬ ರೇರ್. ಓಕೆನಾ? ಮೆಮರಿ ಗ್ಲ್ಯಾಂಡ್. ನೆಕ್ಸ್ಟ್ ಸ್ಪೊಮೆಟೋಜೆನೆಸಿಸ್ ಅಂಡ್ oogenesis. ಕಾನ್ಸೆಪ್ಟ್ ಅನ್ನು ಅರ್ಥ ಮಾಡ್ಕೊಳ್ಳಿ ಫಸ್ಟ್. ವೈಲ್ ಯು ಆರ್ ರೀಡಿಂಗ್ ದ ಕಾನ್ಸೆಪ್ಟ್, ಟ್ರೈ ಟು ಡ್ರಾ ದ ಡಯಾಗ್ರಾಮ್, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಲಾಂಗ್ ವಿತ್ ದಟ್ ಲೈನ್. ನೀವು ಒಂದು ಲೈನ್ ಓದ್ತಿರ್ತೀರ ಇವಾಗ. ಸ್ಪೊಮೆಟೋಜೆನೆಸಿಸ್ ಅಂತ ಹೇಳಿದ್ರೆ ಏನು? ದ ಪ್ರೋಸೆಸ್ ಆಫ್ ಫಾರ್ಮೇಷನ್ ಆಫ್ ಹ್ಯಾಪ್ಲಾಯ್ಡ್ ಸ್ಪೊಮೆಟೋಜೋವಾ ಫ್ರಮ್ ದ ಡಿಪ್ಲಾಯ್ಡ್ ಸ್ಪೊಮೆಟೋಗೋನಿಯಾ. ಒಂದು ಪ್ರೋಸೆಸ್ ಆಯಿತು. First, diploid spermatogonium undergoes mitotic division to produce number of primary spermatocytes. You have to write along with that. ಅದರ ಜೊತೆಗೆ ಬರೆದ್ರೆ ನೆನಪಲ್ಲಿ ಉಳ್ಕೊಳ್ಳುತ್ತೆ, ಜೊತೆಗೆ ಡಯಾಗ್ರಾಮ್ನು ಕೂಡ ಬರೆದ ಹಾಗಾಗುತ್ತೆ. ಸೊ ಹಾಗಾಗಿ ಇಷ್ಟು ಕೂಡ ಹ್ಯೂಮನ್ ರಿಪ್ರೊಡಕ್ಷನ್ ಚಾಪ್ಟರ್ಲಿ ಬರುತ್ತೆ. ಇನ್ನು ಫಸ್ಟ್ 4 ಡಯಾಗ್ರಾಮ್ಸ್ಗಳು ನಾರ್ಮಲ್ ಆಗಿ ದಟ್ ಕಮ್ಸ್ ಅಂಡರ್ ದ ಚಾಪ್ಟರ್ ಸೆಕ್ಷುವಲ್ ರಿಪ್ರೊಡಕ್ಷನ್ ಇನ್ ಫ್ಲವರಿಂಗ್ ಪ್ಲಾಂಟ್ಸ್. ಓಕೆ, ಸೊ ನೆಕ್ಸ್ಟ್ ಕಾನ್ಸೆಪ್ಟ್ ಅಂಡ್ ಅಗೈನ್. ಸೊ ಇಲ್ಲಿ ಈಗ ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಜೆನೆಟಿಕ್ಸ್ ಒಂದು ಯೂನಿಟ್ ಅನ್ನು ನೀವು ಕಂಪ್ಲೀಟ್ ಆಗಿ ಓದ್ಕೊಂಡ್ರೆ ಯು ವಿಲ್ ಗೆಟ್ ಮೋರ್ ದ್ಯಾನ್ 23 to 24 ಮಾರ್ಕ್ಸ್. ಆ ಒಂದು ಯೂನಿಟ್ ಇಂದನೇ ನಿಮಗೆ ಪಾಸಿಂಗ್ ಮಾರ್ಕ್ಸ್ ಬರುತ್ತೆ. ಪ್ರಿನ್ಸಿಪಲ್ಸ್ ಆಫ್ ಇನ್ಹೆರಿಟೆನ್ಸ್ ಅಂಡ್ ವೇರಿಯೇಷನ್, ಇನ್ನೊಂದು ಯಾವುದಿದೆ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್ ಅಂತ ಹೇಳ್ಬಿಟ್ಟು. ಸೊ ಇದರಲ್ಲಿ ಯಾವ ಡಯಾಗ್ರಾಮ್ಸ್ಗಳು ತುಂಬ ಇಂಪಾರ್ಟೆಂಟ್? ನಾವು ಅದನ್ನ ಎಕ್ಸಾಕ್ಟ್ ಆಗಿ ಡಯಾಗ್ರಾಮ್ ಅಂತ ಹೇಳಲ್ಲ, ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ ಅಂತ ಹೇಳ್ತೀವಿ. ಸೊ ವಾಟ್ ಆರ್ ದೇ ಆರ್ ಕಾಲ್ಡ್ ಡೈಹೈಬ್ರಿಡ್ ಕ್ರಾಸ್. ಸರ್ ಹಾಗಿದ್ರೆ ಇಷ್ಟೊಂದು ಇದೆಯಲ್ಲ, 23, 24 ಡಯಾಗ್ರಾಮ್ಸ್ ಇದೆ, ಹೇಗೆ ಪ್ರಾಕ್ಟೀಸ್ ಮಾಡೋದು? ಎಲ್ಲವೂ ಕೂಡ ಈಗ ನಾರ್ಮಲ್ ಆಗಿ ಸ್ಕಿಲ್ ಬೇಸ್ಡ್ ಡಯಾಗ್ರಾಮ್ಗಳೇ ಅಲ್ಲ, ಕೆಲವು ಸ್ಕೇಲ್ ಬೇಸ್ಡ್ ಡಯಾಗ್ರಾಮ್ ಕೂಡ ಆಗಿರುತ್ತೆ. ಕೆಲವು ಡಯಾಗ್ರಾಮ್ಗಳಿಗೆ ಸ್ಕಿಲ್ ಬೇಕಾಗತ್ತೆ, ಕರ್ವಿ ಆಗಿ ಬರಿಬೇಕಾಗತ್ತೆ, ಇನ್ನು ಕೆಲವುಗಳಿಗೆ ಸ್ಕೇಲ್ ಬೇಕಾಗತ್ತೆ. ಸೊ ಜಸ್ಟ್ ಲೈಕ್ ಅ ಡೈಹೈಬ್ರಿಡ್ ಕ್ರಾಸ್, ಆರ್ ಇಟ್ ಮೇ ಬಿ ಡಿಫರೆಂಟ್ ಸೈಕಲ್ಸ್, ನೈಟ್ರೋಜನ್ ಸೈಕಲ್, ಫಾಸ್ಫರಸ್ ಸೈಕಲ್. ಅದಕ್ಕೆ ಡೈಹೈಬ್ರಿಡ್ ಕ್ರಾಸ್, ಮಾನೋಹೈಬ್ರಿಡ್ ಕ್ರಾಸ್ ಅನ್ನು ಕೂಡ 3 ಮಾರ್ಕ್ಸ್ ಕೇಳಬಹುದು. ಓಕೆ, ಅಲ್ಲೂ ಕೂಡ ನಿಮ್ಗೆ ಗೊತ್ತಿರಬೇಕು ಲಾ ಆಫ್ ಡಾಮಿನೆನ್ಸ್ ಅನ್ನ ಇಂಡಿಕೇಟ್ ಮಾಡೋದು ಯಾವುದು, ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅನ್ನ ಇಂಡಿಕೇಟ್ ಮಾಡೋದು ಯಾವುದು ಅಂತ ಹೇಳ್ಬಿಟ್ಟು. ಸೊ ಇದನ್ನ ಆಲ್ಮೋಸ್ಟ್ 5 ಮಾರ್ಕ್ಸ್ ಕೇಳ್ತಾರೆ, ಡೈಹೈಬ್ರಿಡ್ ಕ್ರಾಸ್. ಇನ್ನು ಇನ್ಕಂಪ್ಲೀಟ್ ಡಾಮಿನೆನ್ಸ್ ಕಾಮನ್ ಆಗಿ ಕೇಳ್ತಿರ್ತಾರೆ, ಹೌದಾ? ಮಿರಾಬಿಲಿಸ್ ಜಲಾಪ 4 o'clock ಪ್ಲಾಂಟ್ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ incomplete dominance schematic representation, as I have mentioned here, comes under the chapter principles of inheritance and variation. In the next chapter, ಅದೇ ಯೂನಿಟ್ ಅಲ್ಲಿ ಮಾಲಿಕ್ಯುಲರ್ ಬೇಸ್ ಆಫ್ ಇನ್ಹೆರಿಟೆನ್ಸ್. ಸೊ ವೇರ್ ಯು ಆರ್ ಡಿಸ್ಕಸಿಂಗ್ ಅಬೌಟ್ ದ DNA, ಕಂಪ್ಲೀಟ್ ಆಗಿ DNA ಬಗ್ಗೆ ಓದ್ತೀವಿ. ಅಂದ್ರೆ ಅದರಲ್ಲಿ ಆಗೋ ಪ್ರೋಸೆಸ್ಗಳು, ಸೆಂಟ್ರಲ್ ಡಾಗ್ಮಾ, ಸೊ ಟ್ರಾನ್ಸ್ಕ್ರಿಪ್ಷನ್, ಟ್ರಾನ್ಸ್ಲೇಷನ್ ಇನ್ ಪ್ರೊಕ್ಯಾರಿಯೋಟ್ಸ್ ಆಸ್ ವೆಲ್ ಆಸ್ ಇನ್ ಯೂಕ್ಯಾರಿಯೋಟ್ಸ್, ಯಾವ ತರ ಟ್ರಾನ್ಸ್ಕ್ರಿಪ್ಷನ್ ಆಗುತ್ತೆ. ಫೈನಲ್ ಆಗಿ ಜೆನೆಟಿಕ್ ಕೋಡಾನ್ಸ್ ತನಕ ಓದ್ತೀವಿ, ಹೌದಾ? ಹ್ಯೂಮನ್ ಜೀನೋಮ್ ಪ್ರಾಜೆಕ್ಟ್ ತನಕ. ಅದರ ಡಯಾಗ್ರಾಮ್ಸ್ಗಳು ಯಾವುದು? ನ್ಯೂಕ್ಲಿಯೋಸೋಮ್, ತುಂಬಾ ಸಿಂಪಲ್ ಆಗಿರೋದ್ರಿಂದ 3 ಮಾರ್ಕ್ಸ್ ಕೇಳ್ತಾರೆ. ಸ್ಟ್ರಕ್ಚರ್ ಆಫ್ ನ್ಯೂಕ್ಲಿಯೋಸೋಮ್ ನೆನಪಿದೆಯಲ್ವಾ? ಸೊ ನೆಕ್ಸ್ಟ್ ಅಡಾಪ್ಟೋ ಮಾಲಿಕ್ಯೂಲ್ tRNA, ತುಂಬಾ ಸಿಂಪಲ್ ಆಗಿದೆ. ಸೊ ಹಾಗಾಗಿ ಕ್ಲೋವರ್ ಲೀಫ್ ಮಾಡೆಲ್ ಅನ್ನ ಕೇಳ್ತಾರೆ. ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್ ಪಕ್ಕ ಇದಕ್ಕೆ ಸ್ಕೇಲ್ ಬೇಕಾಗುತ್ತೆ, 2 ಲೈನ್ ಹಾಕ್ಬಿಟ್ಟು 2 ಬಾಕ್ಸ್ ಹಾಕ್ತೀರಾ. ಸೊ ಅವುಗಳನ್ನ ನೇಮ್ ಅನ್ನ ಅಲ್ಲಿ ಮೆನ್ಷನ್ ಮಾಡ್ತೀರಾ. ಓಕೆ, ಟೆಂಪ್ಲೇಟ್ ಯಾವುದು, ಸೊ ಅದೇ ತರ ಡಿಫ್ರೆಂಟ್ ರೀಜನ್ಸ್ಗಳು ಯಾವ್ದು ಬರುತ್ತೆ ಅಂತ ಮೆನ್ಷನ್ ಮಾಡಬೇಕು. ಟ್ರಾನ್ಸ್ಕ್ರಿಪ್ಷನಲ್ ಯೂನಿಟ್ ಸಿಂಪಲ್ ಆಗಿರೋದ್ರಿಂದ 3 ಮಾರ್ಕ್ಸ್ಗೆ. ಲ್ಯಾಕೋಪೆರಾನ್ ಕಾನ್ಸೆಪ್ಟ್, explanation with diagram, very important for 5 marks. 5 marksಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ that is for 5 marks. Replication of DNA, replicating fork, again scale based diagram. ಅಂದ್ರೆ ನಾರ್ಮಲ್ ಆಗಿ ಅಂದ್ರೆ ಇನ್ವರ್ಟೆಡ್ ವೈ ಶೇಪ್ ಅಲ್ಲಿರೋ ಸ್ಟ್ರಕ್ಚರ್ ನ ಬರೆದು ಲೀಡಿಂಗ್ ಮತ್ತೆ ಲ್ಯಾಗಿಂಗ್ ಸ್ಟ್ರಾಂಡ್, ಓಕಾಜಾಕಿ ಫ್ರಾಗ್ಮೆಂಟ್ಸ್ ಗಳನ್ನ ನಾವು ಅಲ್ಲಿ ಲೇಬಲ್ ಮಾಡ್ತೀವಿ. ಸಿಂಪಲ್. ಅದ್ರ ಜೊತೆಗೆ ಪೊಲಾರಿಟಿಯನ್ನ ಮೆನ್ಷನ್ ಮಾಡ್ತೀವಿ. ಓಕೆ, ಸೊ ಇನ್ನೊಂದು
ನೆಕ್ಸ್ಟ್ ಚಾಪ್ಟರ್ ಬರ್ತಾ ಇದೆ, ದಟ್ ಈಸ್ ನಥಿಂಗ್ ಬಟ್ ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್. ಸೊ 3 ಮಾರ್ಕ್ಸ್ಗೆ ರೆಪ್ಲಿಕೇಟಿಂಗ್ ಫೋಕನ ಕೇಳ್ತಾರೆ. ಹ್ಯೂಮನ್ ಹೆಲ್ತ್ ಅಂಡ್ ಡಿಸೀಸಸ್ ಹ್ಯೂಜ್ ಚಾಪ್ಟರ್, ಅಂದರೆ ಕಾನ್ಸೆಪ್ಟ್ ಜಾಸ್ತಿ ಇದೆ, ಅರ್ಥ ಮಾಡ್ಕೊಳ್ಳೋದು ತುಂಬ ಏನಿದೆ ಜಾಸ್ತಿ ಇರುತ್ತೆ, ಬಟ್ ತುಂಬ ಸಿಂಪಲ್ ಆಗಿರೋ ಚಾಪ್ಟರ್. ಓಕೆ, ಎಲ್ಲ ಡಿಸೀಸ್ಗಳ ಬಗ್ಗೆ ತಿಳ್ಕೊಳ್ತೀವಿ ನಾವು, ಎಪಿಡೆಮಿಕ್ ಡಿಸೀಸಸ್, ಎಂಡೆಮಿಕ್ ಡಿಸೀಸ್ಗಳ ಬಗ್ಗೆ ತಿಳ್ಕೊಳ್ತೀವಿ. ಸೊ ದೇರ್ ವೆರಿ ಇಂಪಾರ್ಟೆಂಟ್ ಡಯಾಗ್ರಾಮ್ ಈಸ್ ಆನ್ ಆಂಟಿಬಾಡಿ ಮಾಲಿಕ್ಯೂಲ್. ತುಂಬ ಸಿಂಪಲ್ ಆಗಿರೋದು, ರೆಪ್ಲಿಕೇಟಿಂಗ್ ಫೋರ್ಕ್ ಥರನೇ, ಬಟ್ ಇಲ್ಲಿ ಇನ್ವರ್ಟೆಡ್ ಅಲ್ಲ, ವೈ ಶೇಪಲ್ಲಿರೋ ಆಂಟಿಬಾಡಿ ಸ್ಟ್ರಕ್ಚರ್ ನಾವು ತಿಳ್ಕೊಳ್ತೀವಿ. ದೆನ್ ಲೈಫ್ ಸೈಕಲ್ ಆಫ್ ಪ್ಲಾಸ್ಮೋಡಿಯಂ, ತುಂಬ ರೇರ್ ಆಗಿ ಡಯಾಗ್ರಾಮ್ನ ಕೇಳ್ತಾರೆ, ಬಟ್ ಎಕ್ಸ್ಪ್ಲನೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಹೀಮೋಜಾಯಿನ್ ಅಂತ ಕೇಳಿರ್ಬೋದು, ಹೀಮೋಜಾಯಿನ್ ಅಂತ ಹೇಳ್ಬಿಟ್ಟು, ಅದರ ಜೊತೆಗೆ ಅದ್ರ ಲೈಫ್ ಸೈಕಲ್ ಯಾವ ಥರ, ಎಲ್ಲಿ ಯಾವುದು ಫಸ್ಟ್ ಎಫೆಕ್ಟ್ ಆಗುತ್ತೆ, 2 ಹೋಸ್ಟ್ಸ್ಗಳು ಅದಕ್ಕೆ ಯಾವ ಥರ ರಿಕ್ವೈರ್ ಆಗುತ್ತೆ ಪ್ಲಾಸ್ಮೋಡಿಯಂಗೆ, ಅದನ್ನು ನಾವು ಶೋ ಮಾಡಬೇಕು. 5 ಮಾರ್ಕ್ಸ್ಗೆ ಎಕ್ಸ್ಪ್ಲನೇಷನ್ ವಿತ್ ಡಯಾಗ್ರಾಮ್ ಕೇಳ್ತಾರೆ. ಲೈಫ್ ಸೈಕಲ್ ಆಫ್ ರೆಟ್ರೋ ವೈರಸ್, ದಟ್ ಮೀನ್ಸ್ ಎಸ್ಪೆಷಲಿ ದ HIV ಬಗ್ಗೆ, ಅಂದರೆ ಆ ಒಂದು ಲೈಫ್ ಸೈಕಲ್ ಅನಿಮಲ್ಸ್ ಎಲ್ಲ ಅದು ಯಾವ ಥರ ಇನ್ಫೆಕ್ಟ್ ಮಾಡುತ್ತೆ. RTE, ರೈಟ್ ಟು ಎಜುಕೇಷನ್ ಅಲ್ಲ, ರಿವರ್ಸ್ ಟ್ರಾನ್ಸ್ಕ್ರಿಪ್ಟೇಸ್ ಎನ್ಸೈಮ್ ಅಂತ ಏನು ಹೇಳ್ತೀವಿ, ಆ ಎನ್ಸೈಮ್ RNA ಇಂದ DNA ಯಾವ ಥರ ಪ್ರೊಡ್ಯೂಸ್ ಮಾಡುತ್ತೆ, ಹೌ ದ ವೈರಲ್ DNA ಇನ್ಕಾರ್ಪೊರೇಟ್ ವಿತ್ ದ ಹೋಸ್ಟ್ ಜೀನೋಮ್, ದೆನ್ ಹೌ ಇಟ್ ಈಸ್ ಪ್ರೊಡ್ಯೂಸಿಂಗ್ ದ ವೈರಲ್ RNA ಇನ್ ದ ಅನಿಮಲ್ ಸೆಲ್ ಅಂತ ಹೇಳ್ಬಿಟ್ಟು ನಾವು ಎಕ್ಸ್ಪ್ಲೇನ್ ಮಾಡ್ತೀವಿ. ಸೊ ದಟ್ ಈಸ್ ನಥಿಂಗ್ ಬಟ್ ದ ಲೈಫ್ ಸೈಕಲ್ ಆಫ್ ರೆಟ್ರೋವೈರಸ್ ಫಾರ್ 5 ಮಾರ್ಕ್ಸ್ ಕಾಮನ್ ಆಗಿ ಕೇಳ್ತಾರೆ. ಸೊ ನೆಕ್ಸ್ಟು ಅಗೈನ್ ಬಯೋಗ್ಯಾಸ್ ಪ್ಲಾಂಟ್, ಮೈಕ್ರೋಬ್ಸ್ ಇನ್ ಹ್ಯೂಮನ್ ವೆಲ್ಫೇರ್, ಯಾವ ಥರ ಮೈಕ್ರೋ ಆರ್ಗ್ಯಾನಿಸಮ್ಸ್ಗಳು ಹ್ಯೂಮನ್ ಬೀಯಿಂಗ್ಸ್ಗೆ ಹೆಲ್ಪ್ ಆಗುತ್ತೆ ಅನ್ನೋ ಚಾಪ್ಟ್ರಲ್ಲಿ ಇದೆ. 3 ಮಾರ್ಕ್ಸ್ಗೆ ಕೇಳೋದು, ತುಂಬ ಸಿಂಪಲ್ ಆಗಿರೋ ಡಯಾಗ್ರಾಮ್. ಅಗೈನ್ ರಿಕಾಮಿನೆಂಟ್ DNA ಟೆಕ್ನಾಲಜಿ ಆ್ಯಂಡ್ PCR, ತುಂಬ ರೇರ್ ಇದು, ಐ ಆಮ್ ಜಸ್ಟ್ ರೈಟಿಂಗ್ ಸೊ ಇದು ತುಂಬ ರೇರ್ ಆಗಿ ಕೇಳೋ ಕ್ವಶನ್ ಆಗಿರುತ್ತೆ. PCR ಟೆಕ್ನಾಲಜಿಯನ್ನು ಡಯಾಗ್ರಾಮ್ ಯಾಕೆ ತುಂಬ ಇಂಪಾರ್ಟೆಂಟ್ ಇದೆ ನಿಮ್ಮ ನೀಟ್ ಮತ್ತು KCETಗೆ, ಓಕೆ, ನೆನ್ಪಿಟ್ಕೊಳ್ಳೋದಕ್ಕೆ. ಅದನ್ನು ಬಿಟ್ಟರೆ ಅದರಲ್ಲಿ ಬರ್ತಕ್ಕಂಥ ಡಿನ್ಯಾಚುರೇಷನ್ ಆಗಿರ್ಬೋದು, ಅನಿಲಿಂಗ್ ಮತ್ತು ಎಕ್ಸ್ಟೆನ್ಷನ್ ಅಂತ ಏನು ಓದ್ತೀರಾ, ಸೊ ಅಷ್ಟು ಕೂಡ ಏನಿದೆ ದ್ಯಾಟ್ಸ್ ವೆರಿ ಇಂಪಾರ್ಟೆಂಟ್. ಯಾವುದಕ್ಕೆ? ಫಾರ್ ದ ಬೋರ್ಡ್ ಎಕ್ಸಾಮಿನೇಷನ್, ಫಾರ್ ದ ಎಕ್ಸ್ಪ್ಲನೇಷನ್ ಇಂಪಾರ್ಟೆಂಟ್ ಆಗುತ್ತೆ. ಡಯಾಗ್ರಾಮ್ ತುಂಬ ರೇರ್ ಆಗಿ ಕೇಳ್ತಾರೆ. ಬಯೋಟೆಕ್ನಾಲಜಿ ಪ್ರಿನ್ಸಿಪಲ್ಸ್ ಆ್ಯಂಡ್ ಪ್ರೊಸೆಸ್ ಅಲ್ಲಿ ಬರೋದು. ಇನ್ನು ಜೆಲ್ ಎಲೆಕ್ಟ್ರೋಫೋರೆಸಿಸ್ ವೆರಿ ವೆರಿ ಸಿಂಪಲ್, ಸೊ ದಟ್ಸ್ ವೈ ದೇ ಆರ್ ಆಸ್ಕಿಂಗ್ ಫಾರ್ 2 to 3 ಮಾರ್ಕ್ಸ್. ಜೆಲ್ ಎಲೆಕ್ಟ್ರೋಫೋರೆಸಿಸ್ ಅಂದರೆ ಇಟ್ಸ್ ಅ ಡಿವೈಸ್, ಇಟ್ಸ್ ಅ ಮೆಥಡ್ ವಿಚ್ ವಿ ಯೂಸ್ ಟು, ಯಾಕೆ ಯೂಸ್ ಮಾಡ್ತೀವಿ, ಟು ಸೆಪರೇಟ್ ದ ಫ್ರಾಗ್ಮೆಂಟ್ಸ್ ಆಫ್ DNA ಬೇಸ್ಡ್ ಆನ್ ದ ಸೈಜ್ ಆ್ಯಂಡ್ ನೆಟ್ ಎಲೆಕ್ಟ್ರಿಕ್ ಚಾರ್ಜಸ್. ಆ DNA ಫ್ರಾಗ್ಮೆಂಟ್ಗಳನ್ನ ಸೆಪರೇಟ್ ಮಾಡೋದಕ್ಕೆ ಯೂಸ್ ಮಾಡೋದು. ಆ ಕಾನ್ಸೆಪ್ಟನ್ನು ಚೆನ್ನಾಗಿ ಓದ್ಕೊಳ್ಳಿ, ಅದ್ರ ಮೇಲ್ಭಾಗದಲ್ಲೇ ನಾವು 5 to 6 ಕ್ವಶನನ್ನು ಫ್ರೇಮ್ ಮಾಡ್ಬೋದು ಆ ಚಿಕ್ಕ ಕಾನ್ಸೆಪ್ಟಲ್ಲಿ. ಓಕೆ, ಸೊ ಹಾಗಾಗಿ ಜೆಲ್ ಎಲೆಕ್ಟ್ರೋಫೋರೆಸಿಸ್ 2 to 3 ಮಾರ್ಕ್ಸ್ಗೆ ಕೇಳ್ತಾರೆ. PBR 322 ಬಾಲಿವರ್ ಆ್ಯಂಡ್ ರಾಡ್ರಿಗಸ್ 322 ಕೇಳಿರ್ತೀರಾ, ಸೊ ಹಾಗಾಗಿ ಅದನ್ನು 3 ಮಾರ್ಕ್ಸ್ಗೆ. ಇನ್ನು ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋ ರಿಯಾಕ್ಟರ್ 2 ಇರುತ್ತೆ, ಅದರಲ್ಲಿ ಫಸ್ಟ್ ಒನ್ ಏನಿದೆ ಸಿಂಪಲ್ ಸ್ಟಿರ್ಡ್ ಟ್ಯಾಂಕ್ ಬಯೋ ರಿಯಾಕ್ಟರ್, ಅದನ್ನು ಕಾಮನ್ ಆಗಿ 3 to 5 ಮಾರ್ಕ್ಸ್ಗೆ ಕೇಳ್ತಾರೆ. ಇನ್ನು ಸೈಕಲ್ಸ್, ಇದು ಸ್ಕಿಮ್ಯಾಟಿಕ್ ರೆಪ್ರೆಸೆಂಟೇಷನ್ಗೆ ಬರುತ್ತೆ. ಕಾಮನ್ ಆಗಿ ಕೇಳಿರೋದು ಇದುವರೆಗೆ ಫಾಸ್ಫರಸ್ ಸೈಕಲ್. ಓಕೆ, ಫಾಸ್ಫರಸ್ ಸೈಕಲ್ ಯಾವುದು ರಿಸರ್ವೈರ್ ಪೂಲ್ ಆಗಿರುತ್ತೆ. ಸೊ ನೆಕ್ಸ್ಟ್ ಆ ರಿಸರ್ವೈರ್ ಪೂಲಿಂದ ನ್ಯೂಟ್ರಿಯೆಂಟ್ಸ್ಗಳು ಯಾವ ಥರ ಪ್ಲಾಂಟ್ ಮತ್ತು ಅನಿಮಲ್ಸ್ಗಳಿಗೆ ಸೈಕಲ್ ಆಗುತ್ತೆ, ಮೂವ್ ಆಗುತ್ತೆ, ಬಯೋಜಿಯೋ ಕೆಮಿಕಲ್ ಸೈಕಲ್ ಅಲ್ಲಿ ತಿಳ್ಕೊಂಡಿರ್ತೀರಾ ಎಕೋಸಿಸ್ಟಮ್ ಚಾಪ್ಟ್ರಲ್ಲಿ. ಸೊ ಹಾಗಾಗಿ ದಾಟ್ ದೇ ಆರ್ ಗೋಯಿಂಗ್ ಟು ಆಸ್ ಫಾರ್ 3 ಮಾರ್ಕ್ಸ್. ತುಂಬ ಸಿಂಪಲ್ ಆಗಿರೋ ಕಾನ್ಸೆಪ್ಟ್ಗಳು, ಇಷ್ಟು ಇಂಪಾರ್ಟೆಂಟ್ ಡಯಾಗ್ರಾಮ್ಸ್ಗಳೇ. ಐ ಆಮ್ ಜಸ್ಟ್ ಗೋಯಿಂಗ್ ಟು display once again. So these are the diagrams from the first 2 chapters, andre reproduction in organisms anna bittu. Okay, so next if you want you can take the screenshot. Enide 11 to 20 diagrams enide adanna screenshot tagoli, practice ಮಾಡಿ. ನೆಕ್ಸ್ಟ್ ಅದೇ ಥರ 26 ಡಯಾಗ್ರಾಮ್ಸ್ ಇನ್ ಟೋಟಲ್ ಇಷ್ಟು ಕೂಡ ಇದೆ. ಓಕೆನಾ, ಸೊ ಎಲ್ಲವನ್ನ ಪ್ರಾಕ್ಟೀಸ್ ಮಾಡಿ. ಆ್ಯಂಡ್ ಯಾವ ಥರ ನಾವು ಈಗ 3 ಮಾರ್ಕ್ಸ್ಗೆ ಡಯಾಗ್ರಾಮ್ ಕೇಳಿದ್ದಾರೆ, how to get 3 out of 3. If they are asking the same diagram for 5 marks, how to score 5 out of 5 ಹೇಗೆ ತೆಗೆದುಕೊಳ್ಳೋದು. ಸೊ ಅದಕ್ಕೆ ಇಲ್ಲೊಂದು an ideal diagram ನಾನು ತೆಗೆದುಕೊಂಡಿದ್ದೀನಿ. ಓಕೆ, if they asked draw a neat label diagram of human sperm ಕೇಳಿದ್ದಾರೆ 3 ಮಾರ್ಕ್ಸ್ಗೆ ಕೇಳಿದ್ರೆ, if they are asking this question for 3 ಮಾರ್ಕ್ಸ್ಗೆ ಕೇಳಿದ್ರೆ, ಸೊ 3 ಮಾರ್ಕ್ಸಲ್ಲಿ ಓಕೆ ನಿಮಗೆ ಅದು ಡಿವೈಡ್ ಆಗುತ್ತೆ ಯಾವ ಥರ. So 1 for diagram and 2 marks for okay ಯಾವುದಕ್ಕೆ ಇರುತ್ತೆ labeling. Okay, so ಅದರಲ್ಲಿ ಇವಾಗ each label carries half marks. ಒಂದೊಂದು ಲೇಬಲ್ಗೆ
ಅರ್ಧ ಮಾರ್ಕ್ಸನ್ನು ಕೊಡಲಾಗುತ್ತೆ. ದಟ್ ಮೀನ್ಸ್ ಯು ನೀಡ್ ಟು ಲೇಬಲ್ 4 4 ಪಾರ್ಟ್ಸ್ಗಳನ್ನ ಲೇಬಲ್ ಮಾಡಬೇಕಾಗುತ್ತೆ. ಇಫ್ ದೇ ಆರ್ ಆಸ್ಕಿಂಗ್ ಫಾರ್ 5 ಮಾರ್ಕ್ಸ್, ಅದನ್ನೇನಾದರೂ 5 ಮಾರ್ಕ್ಸ್ಗೆ ಕೇಳಿದ್ರೆ ಅಗೈನ್ ದ ಸೇಮ್ ರೂಲ್ಸ್ ಅಪ್ಲೈ ಫಾರ್ ದ ಸೇಮ್ ಕ್ವಶನ್. ಸೊ ದಟ್ ಮೀನ್ಸ್ 1 ಮಾರ್ಕ್ ಏನಿದೆ 1 ಮಾರ್ಕ್, ಸೊ ದಾಟ್ಸ್ ಫಾರ್ ಡಯಾಗ್ರಾಮ್, ಅದು ಡಯಾಗ್ರಾಮ್ಗೆ ಆಗುತ್ತೆ. ಸೊ ನೆಕ್ಸ್ಟ್ 4 ಮಾರ್ಕ್ಸ್ ಏನಿದೆ, ಸೊ ದಟ್ ಈಸ್ ಫಾರ್ ಲೇಬಲಿಂಗ್ ಆಗುತ್ತೆ. ಓಕೆ, ಸೊ ಆ್ಯಂಡ್ ನೆನ್ಪಿಟ್ಕೊಳ್ಳಿ ಯಾವ ಥರ ಲೇಬಲ್ ಮಾಡಬೇಕು, ಯಾವ ಥರ ಇವ್ಯಾಲ್ಯೂಯೇಟರ್ನ ಅಟ್ರ್ಯಾಕ್ಟ್ ಮಾಡಬೇಕು. ನೀವು ಬರೆಯೋ ಡಯಾಗ್ರಾಮ್ ಏನಿದೆ, ಓಕೆ, ಅದು ತುಂಬಾ ಸ್ವಲ್ಪ ಮಟ್ಟಿಗೆ ಚೆನ್ನಾಗಿ ಬರಬೇಕು ಅಂತ ಹೇಳಿದ್ರೆ ಆ್ಯನ್ಯುವಲ್ ಎಕ್ಸಾಮಿನೇಷನ್ಗಳಲ್ಲಿ ಯು ಕ್ಯಾನ್ ಯೂಸ್ ದ ಹೋಲ್ ಪೇಜ್ ಫಾರ್ ಅ ಡಯಾಗ್ರಾಮ್, ಆರ್ ಯು ಕ್ಯಾನ್ ಯೂಸ್ ದ ಎಂಟೈರ್ ಹಾಫ್ ಪೇಜನ್ನು ಯೂಸ್ ಮಾಡ್ಬೋದು ಅಥವಾ ಎಂಟೈರ್ ಪೇಜನ್ನು ಯೂಸ್ ಮಾಡ್ಬೋದು. ನೀಟಾಗಿ ಸೆಂಟ್ರಲ್ಲಿ ಡಯಾಗ್ರಾಮ್ನ ಬರೀರಿ, ಆ ಪೇಜ್ನ ಸೆಂಟರಲ್ಲಿ. Okay, if you are using the whole or the entire page, then parallel labeling should be there. Parallel labeling. So what does that mean? ಏನಗಂತ ಹೇಳಿದ್ರೆ, so you can observe here parallel labeling ಅಂತ ಹೇಳಿದ್ರೆ, ಓಕೆ, ಒಂದು ಸೈಡಲ್ಲಿ ನಾವು ಅದನ್ನು ಲೇಬಲ್ ಮಾಡ್ತಾ ಇದ್ದೀವಿ ಇನ್ ದ ಲೆಫ್ಟ್ ಸೈಡ್, ಟು ದ ಲೆಫ್ಟ್ ಸೈಡ್ ಆಫ್ ದ ಡಯಾಗ್ರಾಮ್. ಅದ್ರ ಜೊತೆಗೆ ಎಲ್ಲವೂ ಕೂಡ ಪ್ಯಾರಲಲ್ ಆಗಿರಬೇಕು. ದಟ್ ಶುಡ್ ನಾಟ್ ಓವರ್ಲ್ಯಾಪ್ಡ್. ಏನು ಪಾರ್ಟ್ಸ್ಗಳಿದೆ, ಲೇಬಲ್ಸ್ಗಳಿದೆ, ಯಾವುದೂ ಕೂಡ ಏನಾಗಬಾರ್ದು, ಓವರ್ಲ್ಯಾಪ್ ಆಗಬಾರ್ದು. ಓಕೆನಾ? ಒನ್ ಮೋರ್ ಥಿಂಗ್ ಹಿಯರ್ ಯು ಕ್ಯಾನ್ ಅಬ್ಸರ್ವ್, ಯಾವುದು ಕೂಡ ಓವರ್ಲ್ಯಾಪ್ ಆಗ್ತಾ ಇಲ್ಲ. ಸರ್, ಇಫ್ ಐ ವಾಂಟ್ ಟು ಲೇಬಲ್ ಒನ್ ಮೋರ್, ಸೊ ಇನ್ ದ ಸೇಮ್ ಪ್ಲೇಸ್, ಅವಾಗ ನಾವೇನು ಮಾಡಬೇಕು, ನೆಕ್ಸ್ಟ್ ಸೈಡಲ್ಲಿ ಅದನ್ನು ಲೇಬಲ್ ಮಾಡಬೇಕು. ಡೋಂಟ್ ಪುಟ್ ಆರೋ ಮಾರ್ಕ್, ಈ ಥರ ಬಾಣದ ಗುರುತುಗಳನ್ನು ಹಾಕೋದು ಅವೆಲ್ಲ ಮಾಡಬೇಡಿ. ಡೈರೆಕ್ಟ್ ಆಗಿ ಇದು ಎಲ್ಲಿಂದ ಅರೈಸ್ ಆಗಿರುತ್ತೆ ಅಲ್ಲಿಂದ ಲೈನನ್ನು ಹಾಕಬೇಕು. ಪ್ಯಾರಲಲ್ ಆಗಿ ಒಂದು ಸೈಡಲ್ಲಿ ನಾವು ಲೇಬಲ್ ಮಾಡಬೇಕಾಗುತ್ತೆ. ಓಕೆನಾ? ಸೊ ಐಡಿಯಲ್ ಡಯಾಗ್ರಾಮ್ ನೀವು ಈ ಥರ ಇತ್ತು ಅಂತ ಹೇಳಿದ್ರೆ, ದೆನ್ ಯು ವಿಲ್ ಗೆಟ್ 3 out of 3 ಆರ್ 5 out of 5 ಸಿಗುತ್ತೆ. ಓಕೆನಾ? ಸೊ ದ ಕಾನ್ಸೆಪ್ಟ್ ಆಫ್ ಟುಡೇಸ್ ಸ್ಟ್ರಾಟಜಿ ವಿಡಿಯೋ ಈಸ್, ಏನಾಗಿತ್ತು ಕನ್ಕ್ಲೂಷನ್ ಹೇಳ್ತಾ ಇದ್ದೀನಿ. ಆರ್ ವಿ ಏಬಲ್ ಟು ಸ್ಕೋರ್ 21 out of 70 just by practicing diagrams? Yes, of course, it's possible. ಯಾವ ಥರ ಇರಬೇಕು ಅಂತ ನಾನು ಹೇಳಿದ್ದೀನಿ, ಯಾವ ಡಯಾಗ್ರಾಮ್ಸ್ ಅಂತ ಹೇಳಿದ್ದೀನಿ, ಪ್ರಾಕ್ಟೀಸ್ ಮಾಡಿ. ಓಕೆ, ಸೊ ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಮಾಡಿ, ನಾನು ಅದಕ್ಕೆ ಆನ್ಸರ್ ಮಾಡ್ತೀನಿ. ನೆಕ್ಸ್ಟ್ ಸ್ಟ್ರಾಟಜಿಯಲ್ಲಿ ನಾನು ಮತ್ತೆ ಸಿಗ್ತೀನಿ. ಟಿಲ್ ದೆನ್, ಟೇಕ್ ಕೇರ್, ಹ್ಯಾವ್ ಎ ನೈಸ್ ಡೇ ಎವ್ರಿ ಒನ್.